ಕ್ರಿಕೆಟ್ ಬಗ್ಗೆ ಕೇಳಿ. ಇಲ್ಲ ಹಂಗೆ ಹೇಳಲ್ಲ. ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಹುಡ್ಕೊಂಡ್ ಬಂದ್ಬಿಟ್ಟು ಈ ಪ್ರಶ್ನೆ ಕೇಳಕ್ಕಾಗತ್ತಾ? ಒಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ದೀವಿ ಸರಿಯಾಗಿ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ಬೋದಲ್ವಾ ಅಣ್ಣ? ಏನಿಲ್ಲ ಬಿಗ್ ಬಾಸ್ ಹೋಗ್ತಿಲ್ಲ. ಲಾಸ್ಟ್ ಪರಮ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು ಪ್ರತಿ ಸತಿನೂ. ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ದಲ್ಲ ಹೋಗ್ಬಿಟ್ಟಿದ್ದೆ, ಅದಕ್ಕೂ ಕರೆದಿದ್ರು ಬಟ್ ಅವ್ರು ಹೋಗಕ್ಕಾಗಲಿಲ್ಲ ಆ ಟೈಮಲ್ಲಿ. ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ, ಹೋಗ್ತಾ ಇಲ್ಲ. ಜಗಪ್ಪ ಅವರು ಹೋಗ್ತಾ ಇಲ್ಲ. ನಾನಂತ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ. ನೀವು ಹೋಗ್ತೀರಾ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ ಅದೇ ಹೇಳಿದ್ದು, ಇಲ್ಲ ನಾನಂತೂ ಖಂಡಿತ ಹೋಗ್ತಾ ಇಲ್ಲ. ಒಂದಿಷ್ಟು ಜನ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಹಾ ಅದು ಒಂದಿದೆ, ಬಟ್ ಹೋಗ್ಬಹುದು ಅಥವಾ ಹೋಗ್ದೇನು ಇರ್ಬೋದು. ನಂಗೆ ಅದು ಏನ್ idea ಗೆಸ್ ಇಲ್ಲ. ಇದೆ ಮ್ಯಾಮ್ ಇವ್ರು ಹೋಗ್ಬೋದು ಅಂತ? ಅಲ್ಲ ನಮ್ಮ ಹುಡುಗರು ಯಾರಾದ್ರೂ ಹೋಗ್ಲೇಬೇಕು ಅಂತ ನಾನು ಫಸ್ಟ್ ಇಂದನೂ ನಾವು ಅದೇ ಆಸೆ ಪಡ್ತಿರೋದು. ನಮ್ಮ ಗೆಚಿಗಿಲಿ ಶೋ ಇಂದ ಯಾರಾದ್ರೂ ಒಬ್ರು ಲೈಕ್ ನಾವು ಫಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಶಿವದತ್ ಸರ್ ಮತ್ತೆ ನಮ್ಮ ಪ್ರಶಾಂತ್ ಸರ್, ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು, ಸರ್ ಯಾರನ್ನಾದ್ರೂ ಕಳಿಸಿ, ನಮ್ಗೆ ಏನು ಹೊಟ್ಟೆವರಿಲ್ಲ ಸರ್, ಅವನ್ನ ಕಳಿಸ್ಬಿಟ್ರ ಏನಿಲ್ಲ ಸರ್, ನಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡಕ್ಕೆ. ಆಕ್ಚುಲಿ ಮಜಾ ಭಾರತ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ. ಸೊ ಮಜಾ ಭಾರತ ಹೋದ ಎಲ್ಲರೂ ಒಂದು ಕಡೆ ನಮ್ಮನ್ನ ತಿರುಗಿ ನೋಡೋದಕ್ಕೆ, ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಅವ್ನು ರೆಪ್ರೆಸೆಂಟ್ ಆದ. ಸೊ ಅದೇ ಥರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ. ಈ ಸತಿ ಯಾರಂತ ಡೌಟ್ ಆಗ್ತದೆ ನನಗೆ. ತುಂಬಾ ಹೆಸರುಗಳು ಬರ್ತಾ ಇದೆ, ನೋಡೋಣ. ರಾಘು ಮತ್ತೆ ಚಂದ್ರಣ್ಣ ಇಬ್ರು ಸಕ್ಕದಾಗ ಆಡ್ತಾರೆ. ಆಬ್ವಿಯಸ್ಲಿ ಇಬ್ರು ಒಳ್ಳೆ ಕಂಟೆಂಟ್, ಯಾರಾದ್ರೂ ಖುಷಿನೇ. ಅಂಡ್ ಕೊನೆವರೆಗೂ ಇದು ಬರ್ತಾರೆ ಅನ್ನೋದಂತೂ ನನ್ ಗ್ಯಾರಂಟಿ. ಮತ್ತೆ ಅಂಡ್ ನಿಮ್ಮೆಲ್ರಿಗೂ ಗುಡ್ ಲಕ್. ನಿಮ್ದು ಒಂದು ಕ್ರಿಕೆಟ್ ಲೀಗ್ ಬರಲಿ, ನಾವು ಬರ್ತೀವಿ.